ಹಾಕೊಂಡು ಹೋಗಿದ್ದ ಅವ ಬರ್ತಾನ ಅವಂಗೇನಾದ್ರು ಹೇಳಕ್ ಹೋದ್ರೆ ಅವ ದುಗುಚ್ ವಾದಕ್ಕವ ಹಿಂಗಾದ್ರೂ ನಮ್ಮ ಪದ್ಧತಿ ಎಲ್ಲಿಗೆ ಬಂತು ಎಲ್ಲಿ ನನಗೆ ಹಿಂಗ ಅನ್ನಿಸುತ್ತ ಇಬ್ಬರು ತೇರಿ ನಮಗೆ ನಾಯಿಗೆ ಓದಂಗ ಓದು ಹೌದಲ್ಲ ಇದು ನಮ್ಮ 3 ಮಂದಿನ ಕೊಲ್ತದೆ ಇನ್ನು ಆಕಿನ ಓದ್ಬೇಕ್ರಿ ನಮ್ಮ ಮುಖ ನೋಡಿದ್ರೆ ಸಾಕು ಹೇಗೆ ಇನ್ನು ಎಲ್ಲಿಂದ ಆಗತ್ತೀನಿ ಇವ್ರು ಹೌದು ಒಬ್ಬೊಬ್ಬದು ನನ್ನ ಕೈಯಾಗ ತೆಗಬೇಕ್ರಿ ಜಾತಿ ತುಂಬಾ ಓದ್ಯಾತಿ ಓದಬಹುದು ಅಣ್ಣ ಅಲ್ಲ ನೆಂತಂಗೆ ಈ ಕಡೆ ಬರಕತ್ತಲ್ಲ ಭೂಪುರಿ ಅದೇ ಭೂಪುರಿ ಬರ್ಲಿ ಈಕಿಗೆ ಯಾವ್ದು ತಾಲಿ ಕತ್ತಲ್ಲ ಗತ್ತೀನಿ ಅಂತ ಕೇಳೇ ಬರ್ತೀನಿ ಬಾಗಿ ಇಲ್ಲೊಬ್ಬ ಯಜಮಾನ್ ಮನುಷ್ಯ ನಿಂತೀನಿ ನೋಡಿದ್ದು ನೋಡ್ಲಾರ್ದಂಗ ಹೋಗ್ತಿಯಲ್ಲ ಎತ್ತು ನಿನಗೆ ತೊಕ್ಕು ನೀ ಯಾ ಯಜಮಾನ ಮನುಷ್ಯನ ಅಂತ ನೀ ಯಜಮಾನ ಮನುಷ್ಯದ್ರ ನನಗೇನು ಸಂಬಂಧ ಇಲ್ಲಡ ಮೊದ್ಲ ನನ್ನ ತಲೆ ಕೆಟ್ಟತಿ ದಾರ್ಯಾಗ ಹೊಂಟಾಕಿನ್ ತಡೋಬೇಡ ಮತ್ತ ಪಾಪ ತಲೆ ಕೆಟ್ಟಂತ ಅಲ್ಲ ಮರ್ಯಾದೆ ಅನ್ನೋದು ಗೊತ್ತೈತಿ ಏನಂದ್ರ ಮರ್ಯಾದೆ ಗೊತ್ತಿಲ್ಲ ನಮ್ಮ ಮನೆ ಮುಂದ ಅದಿಲ್ಲ ಅದಕ್ಕೆ ಹಿಂಗದಿದ್ವು ಮಂಗ್ಯನ ಮಕ್ಕಳು ಏನಿಲ್ಲ ಮರ್ಯಾದೆ ಅಂದ್ರ ನಾನು ಕಂದ ತಕ್ಷಣ ಹೇಳ್ರಿ ಮಾವಾದ ನಂಗ ಹೇಳ್ರಿ ಮಾವಾದ ಹಿಂಗ ಇಲ್ಲೇ ಹೇಳ್ರಿ ಅಲ್ಲ ಹೇಳ್ರಿ ಮಾವರ ಅದ ಮದಿವೆ ಓ ತಾತ ಹೆಂಗದಿರಿ ಮತ್ತ ಅಕ್ಕಿ ಹೆಂಗದಲ್ಲ ಇದು ಮರ್ಯಾದೆ ಅಂತ ಓ ಇದಕ್ಕೆ ಮರ್ಯಾದೆ ಅಂತಾರನ್ರಿ ನನಗ್ ಗೊತ್ತಿದ್ದಿಲ್ಲ ಬಿಡ್ರಿ ಆದ್ರಿ ನೀವು ಇನ್ನು ಮುಂದೆ ನೀವು ಕಂಡುಕೊಳ್ಳ ನಮಸ್ಕಾರ ರೀ ಮಾವರ ಆರಾಮದಿರಿ ಹುಣ್ರಿ ಅತ್ತಿ ಆರಾಮದಾಳ ಟಾಕ ಜಾತಿ ಮರ್ಯಾದೆ ಕೊಡಬಾರ ಬಲೂನ್ ಉಬ್ಬದಂಗ ಉಬ್ಬಿ ಮತ್ತೆ ಜಾಬ್ ಬಂದು ಹೋಗ್ತಿದ್ವಿ ಮತ್ತೆ ಉಬ್ಬಕ್ಕೆ ಬ್ಯಾಡ ಹೋಗ್ಲಿ ಬಿಡು ನಿನಗ ತಾಲಿ ಕತ್ತದ ಯಾವ ಮಂಗನ ಮಗ ಅಂತ ಗೊತ್ತಾತನ ಗೊತ್ತಾಗಿಲ್ ಬಿಡ್ರಿ ಅಲ್ಲವಿ ನಿನಗ ತಾಲಿ ಕತ್ತಬೇಕಾದ್ರೆ ನೀ ಏನ್ ಮಾಡಾಕತ್ತಿ ನಾ ಮಕ್ಕೊಂಡು ನಿದ್ದೆ ಹೇಳ್ತಾನ ನೋಡಿ ಮಕ್ಕೊಂದು ನಿದ್ದೆ ಮಾಡಾಕತ್ತಿದ್ದೆ ಆ ನಮ್ಮನೆ ಬದಗೆತ್ ನಿದ್ದೆ ಮಾಡಾಕತ್ತಿದ್ದೆ ಇಲ್ಲ ನಿದ್ದೆ ಒಳಗೆ ನುಂಗಿ ಮಕ್ಕೊಂಡ್ಬಿಟ್ಟಿದ್ದೆ ಹಿಂಗಾಗಿ ನನಗೆ ಎಚ್ಚರನ ಆಗಿಲ್ಲ ಯಾಕ ಏನಾಯ್ತು ಇದು ಕೆಟ್ಟ ಚಟ ಐತಿ ನಿನಗ ಯಾವ್ದು ನಿದ್ದೆ ಗುಳಿಗೆ ತಗೋದು ದಿವಸ ನುಂಗಂಗಿಲ್ಲಪ್ಪ ಇತ್ತಿತ್ಲಾಗ ನನಗೆ ರಾತ್ರಿ ನಿದ್ದೆ ಹತ್ಲಾರ್ದಕ್ಕ ನಮ್ಮ ಅಪ್ಪ ತನಗ್ ನುಂಗಾಕಂತ ತಂದು ಇಟ್ಕೊಂಡಿದ್ ಗುಳಿಗೆ ಅವತ್ತೊಂದ್ ದಿವಸ ನನಗ್ ನುಂಗಿಸಿ ಮಲಗಿಸ್ಬಿಟ್ಟು ಹಿಂಗಾಗಿ ನನಗೆ ಎಚ್ಚರನ ಆಗಿಲ್ಲ ಅಂದ್ರೆ ತಾಳಿ ಕತ್ತದ ಯಾವ್ದಂತೂ ಗೊತ್ತಿಲ್ಲ ಅಯ್ಯೋ ಪಾಪ ನಿನ್ನ ಪರಿಸ್ಥಿತಿ ಹಿಂದಾಗಿತ್ತು ಏನಾತ ನಿನ್ನ ಪರಿಸ್ಥಿತಿ ಹಿಂದಾದ ಕಣ್ಣ ಮುಚ್ಕೊಂತಾನ ಅಳ್ತಾನ ನನಗೆ ಹಿಂದೇನಾಗಿತ್ತು ನೀವ ಅಂದ್ರಲ್ಲ ನಿನಗೆ ಹಿಂದಾಗಬಾರ್ದಾಗಿತ್ತು ನಿನ್ನ ಪರಿಸ್ಥಿತಿ ಹಿಂದ ನನಗೆ ಹಿಂದೇನಾಗಿಲ್ಲ ನನ್ನ ಹಿಂದೂ ಏನೋ ನಿಂದ ಪರಿಸ್ಥಿತಿ ಹಿಂದಾಗಬಾರ್ದಾಗಿತ್ತು ಅಯ್ಯೋ ಯಪ್ಪ ಏನು ಬಾಯೋ ಯಪ್ಪ ನಿನ್ನ ಬಾಯಿ ಹೊಂದಿಗುದು ತಾಲಿ ಕತ್ತದ ಯಾವ್ದಂತ ಗೊತ್ತಿಲ್ಲ ಗೊತ್ತಿದ್ರೆ ನನ್ನ ಹಣೆ ಬರ ತಾಳಿ ಕಟ್ಟಿಸ್ಕೊಂಡು ಗಂಟಿಲ್ದ ಬಾಳೆ ಮಾಡೋದು ತಾಲಿ ಕತ್ತದ ಯಾವುದು ಅಂತ ಈಕೆಗೆ ಅಂತದ್ದು ಗೊತ್ತಿಲ್ಲ ಪುಲ್ಕ ನಾನ ತಾಳಿ ಕತ್ತೀನಂತ ಹೇಳಿ ಈಕಿನ ನಾನೇ ಯಾಕೆ ಮದುವೆ ಆಗಬಾರ್ದು ನಿನಗೊಂದು ಮಾತು ಕೇಳ್ತೀನಿ ಚಿಟ್ಟಿಗೆ ಅಲ್ವಾ ನೀವ ಹೇಳಲಿಲ್ಲ ಎಷ್ಟಾಗ್ಲಿ ನೀವು ನಮ್ಮ ಸಾದ್ರ ಮಾವ ಅಂತಂದ್ರೆ ಏನಿಲ್ಲ ಮೊನ್ನೆ ನಿಮ್ಮ ಮನೆಗೆ ಬಂದಿದ್ನ ಯಾವಾಗ
ಅವತ್ತ ಸೈಕಲ್ ಹೊರಗೆ ಬಿತ್ತು, ಹೊರಗೆ ಬಂದಿದ್ವಿ ರಾತ್ರಿ. ಓ ನಮ್ಮ ಅಪ್ಪನ ಕೈ ಲುಂಕರ ಒದಿಸ್ಕೊಂಡು ಹೋದ್ರಲ್ಲ. ಅದು ಟೈಮ್ ಕದ ಬಿತ್ತಲ್ಲ ಹಂಗೆ. ಅವತ್ತು ಬಂದಿದ್ನಲ್ಲ, ಅವತ್ತ ನಾನು ನಿನಗ ನನಗ ತುಮಕಿದು ಮಾದಯ್ಯ ತಲೆ ಆಪ್ ಮಾಡ್ಕೊಂಡ್ರಿ. ಅವತ್ತ ನಿನಗ ತಾಲಿ ಕತ್ತದ ನಾನು ಅವತ್ತ ಹೇಳ್ಬೇಕಂತ ಮಾಡಿದ್ದ. ನಿಮ್ಮಪ್ಪ ಒಬ್ಬ ನನ್ನ ಓದಿ ಹುತ್ತನಾಯಿ ಒದ್ದಂಗ ಬಾ ಅಂತ ಯಾರಂತ ಬಿತ್ತೆ. ಇವತ್ತು ಹೇಳಿನಲ್ಲ, ನೀ ತೀರ ಹೋಗಿ ನಿಮ್ಮ ಅಪ್ಪನ ಮುಂದೆ ಹೇಳ್ಬಿರು, ನೋಡಪ್ಪ ಮಲ್ಲುಮಮ್ಮ ನಂಗೆ ತಾಲಿ ಕತ್ತೇನಂತ ಒಪ್ಕೊಂಡ್ಬಿಡ್ತಾನ, ಅದಕ್ಕಾಗಿ ಅವನಿಗೆ ಕೊತ್ತು ನನ್ನ ಮದುವೆ ಮಾಡಿ ಕೊತ್ತಬಹುದು ಅಂದ್ಬೋದ. ನಿಮ್ಮ ಅಪ್ಪ ಓದಿ ಬಂದವನ ನನ್ನ ಕಾಲು ಬಿದ್ದು ಕಾಲು ತೊಳೆದು ನೀನು ಕೊತ್ತು ಮದುವೆ ಮಾಡಿಬಿಟ್ಟು ಹೆಂಗೈತಿ ನನ್ನ ಪ್ಯಾನ್ 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 ಪಾದು ಓದೇನೆ ಇಲ್ಲೇ ಜನ ಆಕಪ್ಪ ಅದು ಚಿಟ್ಟಿಗೆದ್ದನು ರಾತ್ರಿ ಹೊತ್ತು ಬಂದು ತಾಲಿ ಕಟ್ಟಿದ್ದಕ್ಕ. ಇನ್ನೇನು ಚಿಟ್ಟೆ ಮಾಡಕ್ ಹೋಗ್ಬರೀನಿ. ಇನ್ನು ನಾಳೆ ಬಂದು ಬೆಳಿಗ್ಗೆ ಎದ್ದು ನಿನಗೊಂದು ಬಕೆಟ್ ಸ್ನಾನ ಮಾಡಿಸಿ ಶಾಂಪು ಹಚ್ಚಿ ತಲೆ ತಿಕ್ಕಿ ಮುಖ ತೊಳೆದು ನಿನಗೆ ಹೇಳಿ ತಾಳಿ ಕಚ್ಚಿ ಬರ್ತೇನಂತ ಮಾತಾಡಿ. ನಿಂಗೆ ಅತ್ತನೂ ಹಚ್ತೀನಿ. ಅತ್ತ ಏನ್ ಹಚ್ತಿ? ಅತ್ತ ಅತ್ತ ಏನಿಲ್ಲ ಆತನ ಹರಸ್ ನೋಗಿದ್ರ ಆತನ ಆಗೈತಿ. ಮಾತಾಡೆ ತಡೆ ಕಟ್ಟಿ ಮತ್ತೆ ಕಟ್ಟಿನ ನಿನ್ನ ಮೂಮೆಂಟ್ ಹೆಂಗಿತ್ತದಂತ ಕಟ್ಟಿಲ್ಲ ಕಟ್ಟಿನ ಅಂತ ಹೇಳಿ ಈ ನಮನಿ ನನ್ನ ಕೈ ಹೊಡಿಸ್ಕೊಳ್ಳೋದು ಬೇಕಾಗಿತ್ತ. ಹೋಗ್ಲಿ ಬಿಡ್ರಿ, ಸಿಟ್ಟು ಬಾಳಿತ್ತು ಹೊಡೆದ್ ಬಿಟ್ಟ. ಸಾರಿ. ಒಂದು ಮತ್ತಿಗೆ ತೋದಿದಿ ಅಲ್ಲ ಯಾನ ಮನಿ ಒದ್ದೆ ಮೈಯೆಲ್ಲ ಲವ್ ಆಗೋಯ್ತು. ಮೈಯೆಲ್ಲ ಲವ್ ಆಗೋಯ್ತು. ನಿನಗ ಮೈಯೆಲ್ಲ ನೋವು ಇದ್ರ ಬಾಯಾಗ ನೋವು ಹೋಗಿ ಲವ್ ಆಗಾಕತ್ತದ. ಏನು ನಾನು ಅಂದಿ 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 ಹಂದಿ ಕಟ್ಟಾಕಿರ್ತಾವ. ಅಂದಿ ಅಲ್ಲೇ ಮತ್ತೆ ಯಾವ ಹಂದಿ? ಉಂದಿ ಉಂದಿ ಉಂಡಿ ಉಂದಿ ಅಲ್ಲೇ ಅಂದಿ ಉಂದಿ ಅಂದಿ ಉಂದಿ ಅಲ್ಲಿ ಬಿದ್ದಾವ ನೋಡಲ್ಲೇ ಮೈ ಮ್ಯಾಗಿನ ಬಟ್ಟೆ ಕಬ್ರಿ ಅಂದಿ ಇಲ್ಲೊಂದಿ ಅನ್ಕೊಂತ. ಐದು ನಿಮಿಷನಾಗ ಅದು 14 ಮಾಡಿ ಬಟ್ಟೆ ಅಷ್ಟ ಹರಿದ ನಿನ್ನ ಮಾರಿ ಮಸ್ತ್ ಹರ್ಕೊಂಡ್ಬಿಡಾಕಿನ. ನಿನಗ ಅಂತಿಂತ ಗಂಧ ಸಿಗಬಾರದೇ, ಜದಿ ಇದು ನೆಲಕ್ಕೆ ಹೊದೆ ಅಂತ ಗಂಧ ಸಿಗದೆ. ತನ್ನೊಂದ್ಕೊಂಡು ಮಾಡಿ ಹೊದಿತ್ತೇನೋ ನಮ್ಮ ಅವ್ವನ್ ಕತ್ಕೊಂಡ್ ಬರ್ತೀನಿ ಬಾ. ಅಯ್ಯೋ ನಿನಗ ತುದಿ ಗೊತ್ತಿಲ್ಲ? ದೊಡ್ಡ ಖತರ್ನಾಕ್ ವಿಷಯ ಆಗ್ಬಿಟ್ಟೆ. ಏನಲ್ಲ ಅದು? ನಾನು ಮನೆಯಿಂದ ಹೊರಗೆ ಬದಾಕತ್ತಿದ್ನೆ. ಮನೆ ಎದಿಗೆ ಒಂದು ಗುಡಿಸ್ಲ ಇತ್ತ. ಅದ್ರೊಳಗ ಒಂದು 4 ನಾಯಿ ನನ್ನ ಕದಿಬೇಕಂತ ಎಷ್ಟು ಮಿಂಟ್ ಹಾಕಿಬಿಟ್ಟಾವ. ನನಗದು ಗೊತ್ತಿಲ್ಲ. ನನ್ನ ಮಗ ಹೋದ ಕಾಲು ಇಟ್ಬಿಟ್ನಿ, ಹತ್ತಿಬಿಟ್ಟು ನಾಯಿ. ನನ್ನ ಮಗ ಓದಿದೆ ದಮ್ಮ ಹತ್ತಿಬಿಟ್ಟು ನಿಂತು ಬಿಟ್ಟೆ. ಅಂಗಿ ಲುಂಗಿ ಎಲ್ಲ 14 ಮಾಡಿಬಿಟ್ಟು ನಾಳೆ ಕಟ್ಟಕ್ಕೆ ಬಂದು ಎದು ಕೊಡಕ್ಕೆ ಹೋಗಿದ್ದಿ. ನಾನು ಅದ್ರ ಬಗ್ಗೆ